ಲೀಲಾ ಅಮೋಘ್ ಹತ್ರ ನೀನ್ ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳಿದ್ಲು. ಅಮೋಘ್ ಸತ್ಯ ಮತ್ತೆ ಸುಳ್ಳು ಎರಡನ್ನೂ ಮಿಕ್ಸ್ ಮಾಡಿ, ಅದು ನೀನ್ ನಿನ್ನೆ ಸಂಜೆ ಪ್ರೋಗ್ರಾಮ್ ಬಗ್ಗೆ ಹೇಳೋದಿಲ್ಲ, ಅದಕ್ಕೆ ಹೇಗೆ ನಡೀತಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದ. ಸುಮ್ಮನೆ ಟಾಪಿಕ್ ಚೇಂಜ್ ಮಾಡಬೇಡ ಅಮೋಘ್. ನೀನು ಹೇಳಿದ್ದು ನಂಬೋ ಥರ ಆದರೂ ಇದೆಯಾ? ನೀನು ಬಂದಿದ್ದು ಸ್ವಲ್ಪ ಹೊತ್ತಿಗೆ ಯದ್ವಿಕಾ ಬಂದ್ಲು. ಯಾಕೋ ಇದು ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತಿಲ್ವಾ ನನಗೆ? ಲೀಲಾ ಮಾತು ಮುಗಿಯೋದಕ್ಕೆ ಮೊದಲೇ ಅಮೋಘ್ ಫೋನ್ ರಿಂಗ್ ಆಯಿತು. ಕಾಲ್ ಮಾಡಿದವ್ರಿಗೆ ಮನಸ್ಸಲ್ಲೇ ಥ್ಯಾಂಕ್ಸ್ ಮಾಡಿದ್ದ ಅಮೋಘ್, ಶ್ರೀ ನಮ್ಮ ಬಾಸ್ ಕಾಲ್ ಮಾಡ್ತೀರೆ, ನನಗಿನ್ನೂ ಕೆಲಸ ಇದೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ಟೇಕ್ ಕೇರ್, ಬಾಯ್ ಶ್ರೀ ಅಂಥೇಳಿ ಶ್ರೀಲೀಲಾ ರೆಸ್ಪಾನ್ಸ್ಗೂ ಕಾಯ್ದೆ ಅರ್ಜೆಂಟಾಗಿ ಅಲ್ಲಿಂದ ಎಸ್ಕೇಪ್ ಆದ. ಅವನು ಹೋಗೋದನ್ನೇ ನೋಡ್ತಾ ಇದ್ದ ಶ್ರೀ, ನೀನು ನನಗೆ ಗೊತ್ತಿಲ್ಲದೆ ಏನೋ ಮಾಡ್ತಿದ್ಯಾ ಅಮೋಘ್, ಇಟ್ಸ್ ಓಕೆ, ಟೈಮ್ ಬಂದಾಗ ಎಲ್ಲ ಬರುತ್ತೆ ನನ್ನ ಮುಂದೆ, ಗೊತ್ತಾಗುತ್ತೆ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ್ಲು. ಮೇಘ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ಲು. ಅಷ್ಟಕ್ಕೆ ನಾನು ಶ್ರೀ ಹತ್ರ ಸುಳ್ಳು ಹೇಳ್ದಂಗಂತೂ ಆಗಲಿಲ್ಲ. ನಾನು ತಂದ್ಕೊಂಡ ಅಮೋಘ್ ಕಾಲ್ ರಿಸೀವ್ ಮಾಡ್ದ. ಹಲೋ ಮೇಘ, ಸಡನ್ನಾಗಿ ನಾನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ, ಏನಾದರೂ ಕೆಲಸ ಆಯ್ತಾ? ಆ ಕಡೆಯಿಂದ ಮೇಘ ಚಿಂತೆಯಲ್ಲಿ ಮಾತಾಡೋದು ಕೇಳಿಸ್ತು. ಹಾಂ ಅಮೋಘ್, ಫ್ರೀ ಇದ್ದೀರಾ ಇವಾಗ? ಎಸ್ ಅಂದಾಗ ಮೇಘ, ಗುಡ್, ನಾನಿವಾಗ ಶಾಪಲ್ಲಿದ್ದೀನಿ, ನೀವು ಆದಷ್ಟು ಬೇಗ ಇಲ್ಲಿಗೆ ಬರಬೇಕಾಗತ್ತೆ ಅಂತ ಹೇಳಿದ್ಲು. ಅಮೋಘ್ ಒಂದ್ಸಲ ವಾಚ್ ನೋಡಿಕೊಂಡು ಓಕೆ, ಇನ್ನು 20 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಹಾಯ್ ಮೇಘ, ಏನಾಯಿತು? ಯಾಕಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ? ಇಲ್ಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತ ಕೇಳ್ದ. ಮೇಘ, ಅಮೋಘ್, ಇಲ್ಲಿ ಇವತ್ತೊಂದು ಇಂಪಾರ್ಟೆಂಟ್ ಆಕ್ಷನ್ ನಡೀತಿದೆ, ನಿಮಗೆ ಗೊತ್ತಲ್ಲ ಈ ಫೀಲ್ಡಲ್ಲಿ ಇದೆಲ್ಲ ಎಷ್ಟು ಕಾಮನ್ ಅಂತ. ಆಕ್ಷನ್ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ, ಈ ಟೈಮಲ್ಲಿ ನೀವಿದ್ರೆ ಒಳ್ಳೇದು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಅಮೋಘ್ ತಲೆ ಆಡಿಸ್ದ. ಮೇಘ ಅವನನ್ನೊಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋದ್ಲು. ಡ್ಯಾಡಿ, ನಾನು ಅಮೋಘ್ ಅಂತ ಹೇಳ್ತಾ ಇದ್ರಲ್ಲ, ಇವರೇ ಅಂತ ಅಮೋಘನ್ನ ಅವಳ ಅಪ್ಪಂಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಲು. ಮೇಘ ಅಪ್ಪ ವೀರೇಂದ್ರ ಯಜುರ್ವೇದಿ ಅವರು ಅಮೋಘ್ನ ಒಮ್ಮೆ ಹೆಡ್ಡಿಂದ ಟೋವರೆಗೂ ಸ್ಕ್ಯಾನ್ ಮಾಡಿದ್ರು. ಅವ್ರಿಗೂ ಕೂಡ ಎಲ್ಲರ ಹಾಗೆ ಅಮೋಘ್ ಇನ್ನೂ ಯಂಗಿದ್ದಾನೆ, ಸೊ ಅವನಷ್ಟೊಂದು ಕೇಪಬಲ್ ಅಲ್ಲ ಅಂತಾನೆ ಅನ್ನಿಸ್ತು. ಅವ್ರ ಮುಖ ನೋಡಿನೇ ಅಮೋಘಂಗೆ ಅವ್ರ ಯೋಚನೆ ಅರ್ಥ ಆಯ್ತು. ಹಲೋ ಸರ್, ನಾನು ಈ ಜಾಬ್ಗೆ ಜಾಯ್ನ್ ಆಗಿರೋದು ನಿಮ್ಗೆ ಯಾಕೋ ಇಷ್ಟ ಆದಂಗಿಲ್ಲ. ನೀವು ನನ್ನ ಅಬಿಲಿಟೀಸ್ ಬಗ್ಗೆ ಡೌಟ್ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ, ಬೇಕಾದರೆ ನೀವು ನನ್ನನ್ನು ಟೆಸ್ಟ್ ಮಾಡ್ಬೋದು ಅಂತ ಕಾನ್ಫಿಡೆಂಟಾಗಿ ಅಂದ. ವೀರೇಂದ್ರ ಅವ್ರಿಗೆ ಅವ್ನ ಕಾನ್ಫಿಡೆನ್ಸ್ ಇಷ್ಟ ಆದರೂ ಟೆಸ್ಟ್ ಮಾಡದೆ ಅವನನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಅವ್ರ ಸುತ್ತ ನೋಡಿ ಆಕ್ಷನ್ಗೆ ಅಂತ ಇಟ್ಟಿರೋ ಒಂದು ವಸ್ತುನ ತೋರಿಸಿ, ಮೇಘ ಅದನ್ನು ತೊಗೊಂಬಾ ಅಂದರು. ಮೇಘ ಸ್ವಲ್ಪ ಹೆಸಿಟೇಷನಲ್ಲೇ ಆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ತೊಗೊಂಬಂದ್ಲು. ವೀರೇಂದ್ರ ಅವರು ಆ ಬಾಕ್ಸ್ನ ಮೇಘ ಕೈಯಿಂದ ತೊಗೊಂಡು ಅಮೋಘ್ ಮುಂದೆ ಹಿಡಿದ್ರು. ತಗೋ, ಓಪನ್ ದಿಸ್. ಅಮೋಘ ಬಾಕ್ಸ್ ಓಪನ್ ಮಾಡ್ದ. ಅದರಲ್ಲಿರೋ ಜ್ಯುವೆಲ್ರಿ ತುಂಬ ಯೂನಿಕ್ ಆಗಿತ್ತು. ಅದನ್ನು ಕಂಪ್ಲೀಟಾಗಿ ನೆಕ್ಲೆಸ್ ಅಂತಲೂ ಹೇಳೋಕ್ಕಾಗಲ್ಲ, ಈ ಕಡೆ ಇಯರಿಂಗ್ ಅಂತಲೂ ಹೇಳೋಕ್ಕಾಗ್ತಿರ್ಲಿಲ್ಲ. ಆದರೆ ಡಿಸೈನ್ ನೋಡಿದ್ರೆ ಅದೊಂದು ಆ್ಯಂಟೀಕ್ ಪೀಸ್ ಅಂತ ಗೊತ್ತಾಗ್ತಿತ್ತು. ಅಮೋಘ್ ಕೆಲವು ನಿಮಿಷಗಳ ಕಾಲ ಅದನ್ನು ಎಕ್ಸಾಮಿನ್ ಮಾಡಿದ್ಮೇಲೆ, ಇದೊಂದು 17ನೇ ಶತಮಾನದ ಜ್ಯುವೆಲ್ರಿ, ಇದರಲ್ಲಿರೋ ಟೂರ್ಮಲಿನ್ ಸ್ಟೋನ್ಗಳು ತುಂಬ ರೇರ್. ಇತ್ತೀಚೆಗೆ ಮಾರ್ಕೆಟಲ್ಲಿ ಈ ಥರ ಡೂಪ್ಲಿಕೇಟ್ ಸ್ಟೋನ್ ಸಿಗುತ್ತೆ, ಆದರೆ ಈ ಜ್ಯುವೆಲ್ರಿನಲ್ಲಿರೋ ಸ್ಟೋನ್ಸ್ ಎಲ್ಲ ಒರಿಜಿನಲೇ. ಇದರ ಪ್ರೈಸ್ ಕೂಡ ತುಂಬ ಜಾಸ್ತಿನೇ ಇರಬೇಕು. ಅದು ಅಲ್ಲದೆ ಇದು ಸ್ನೇಕ್ ಶೇಪ್ ಇರೋದ್ರಿಂದ ಇದ್ರ ಡಿಸೈನ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಇದನ್ನು ಮಾಡಿದವ್ರು ಯಾರೇ ಆಗಿದ್ರು ಅವ್ರು ತುಂಬ ಸ್ಕಿಲ್ಡ್ ಪರ್ಸನ್ ಆಗಿರ್ತಾರೆ. ಒಟ್ಟಿನಲ್ಲಿ ಇದೊಂದು ಎಕ್ಸ್ಟ್ರಾರ್ಡಿನರಿ ಜ್ಯುವೆಲ್ರಿ ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ದ. ನಾಟ್ ಬ್ಯಾಡ್ ಯಂಗ್ ಮನ್, ನಿನಗೂ ಅಲ್ಪ ಸ್ವಲ್ಪ ನಾಲೆಜ್ ಇದೆ ಅಂತ ಆಯಿತು. ಆದರೆ ಈಗ ಪಾಯಿಂಟ್ ಅದಲ್ಲ. ಈ ಜ್ಯುವೆಲ್ರಿ ತುಂಬ ವರ್ಷಗಳಿಂದ ನಮ್ಮ ಹತ್ರನೇ ಇದೆ. ಪ್ರತಿ ಸಾರಿ ಆಕ್ಷನ್ ನಡೆದಾಗಲೂ ನಾನು ಇದನ್ನು ಡಿಸ್ಪ್ಲೇ ಮಾಡ್ತೀನಿ, ಇದರ ಸಿಗ್ನಿಫಿಕೆನ್ಸ್ ಬಗ್ಗೆ ಹೇಳ್ತೀನಿ. ಆದರೆ ಇಲ್ಲಿವರೆಗೂ ಯಾರೂ ಇದನ್ನು ತೊಗೊಳೋದಕ್ಕೆ ಮನಸ್ಸು ಮಾಡಿಲ್ಲ. ಯಾಕೆ ಅಂತ ಗೊತ್ತಾ ಅಂತ ವೀರೇಂದ್ರ ಅವ್ರು ಕೇಳಿದಾಗ ಅಮೋಘ್, ಯಾಕಂದರೆ ನಮ್ಮ ದೇಶದಲ್ಲಿ ಕಪ್ಪು ಬಣ್ಣನ ಅನ್ಲಕ್ಕಿ ಕಲರ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ. ವೀರೇಂದ್ರ ಅವರು, ಎಕ್ಸಾಕ್ಟ್ಲಿ, ಈಗ ನಿನ್ನ ಮುಂದಿರೋ ಚಾಲೆಂಜ್ ಏನು ಅಂದರೆ ನೀನು ಈ ಜ್ಯುವೆಲ್ರಿನ ಸೇಲ್ ಮಾಡಬೇಕು. ದೊಡ್ಡ ಪ್ರಾಫಿಟ್ ಬೇಕು ಅಂತೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಆದರೆ ನಾನು ಇದನ್ನು ಯಾವ ಬೆಲೆಗೆ ತೊಗೊಂಡಿದ್ದೀನೋ ಅಷ್ಟಾದರೂ ವಾಪಸ್ ಬರಬೇಕು. ಐ ಹ್ಯಾವ್ ಟು ರಿಕವರ್ ಮೈ ಇನ್ವೆಸ್ಟ್ಮೆಂಟ್. ಆಗ ನಿನ್ನ ಟ್ಯಾಲೆಂಟ್ನ ನಾನು ಒಪ್ತೀನಿ ಅಂದರು. ಅಮೋಘ್ ಮುಗುಳ್ನಗ್ತಾ, ಅಷ್ಟೇನಾ, ನಾನಿನ್ನೂ ದೊಡ್ಡ ಚಾಲೆಂಜ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇಟ್ಸ್ ಓಕೆ, ಐ ಆಮ್ ಓಕೆ ವಿತ್ ದ ಚಾಲೆಂಜ್ ಅಂದವನು. ಸ್ವಲ್ಪ ಹೊತ್ತಿನ ನಂತರ ಆಕ್ಷನ್ ಸ್ಟಾರ್ಟ್ ಆಯಿತು. ಅಮೋಘ್ ಬಿಡ್ಡಿಂಗ್ ಪ್ರೊಸೆಸ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ. ಅವನ ಟರ್ನ್ ಬಂದಾಗ ನಿಧಾನಕ್ಕೆ ಎದ್ದು ಎಲ್ಲರ ಮುಂದೆ ಹೋಗಿ ನಿಂತ. ಎಲ್ಲರೂ ಅವ್ನು ಯಾರು ಅನ್ನೋ ಹಾಗೆ ಅವನನ್ನು ನೋಡ್ತಿದ್ರೆ ವೀರೇಂದ್ರ ಅವರು ಅಮೋಘ ಜ್ಯುವೆಲ್ರಿನ ಹೇಗೆ ಸೇಲ್ ಮಾಡ್ತಾನೆ ಅಂತ ನೋಡೋದಕ್ಕೆ ಕ್ಯೂರಿಯಸ್ ಆಗಿದ್ರು. ಆ ಜಾಗದಲ್ಲಿ ಅಮೋಘನ್ ನೋಡಿ ಕ್ರೌಡಲ್ಲಿದ್ದ ಇನ್ನೊಬ್ರು ಶಾಕ್ ಆದ್ರು. ಅವಳು ತೇಜ.
ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್. ಆ್ಯಂಟೀಕ್ಸ್ ಮೇಲಿರೋ ಇಂಟ್ರೆಸ್ಟ್ ಅವಳನ್ನು ಈ ಆಕ್ಷನ್ನ ಅಟೆಂಡ್ ಮಾಡೋ ಹಂಗೆ ಮಾಡಿತ್ತು. ಅಮೋಘ್ ಮಾತು ಸ್ಟಾರ್ಟ್ ಮಾಡಿದ್ದ. ಹಾಯ್ ಗೈಸ್, ನಿಮಗೆಲ್ಲ ಆ್ಯಂಟೀಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತು. ಅದಕ್ಕೆ ನಾನು ನನ್ನ ಹತ್ರ ಇರೋ ಪೀಸ್ನ ತೋರಿಸೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ತಾ ಅಮೋಘ್ ಎಲ್ಲರ ಅಟೆನ್ಷನ್ನ ಅವನ ಕೈಲಿರೋ ಬಾಕ್ಸ್ ಕಡೆ ಸೆಳ್ದ. ಇದು ನಿಜವಾಗ್ಲೂ ಪ್ರೈಸ್ಲೆಸ್ ಐಟಮ್ ಅಂತ ಅವ್ನು ಹೇಳಿದಾಗ ಎಲ್ಲರ ಕುತೂಹಲ ಇನ್ನಷ್ಟು ಜಾಸ್ತಿ ಆಯಿತು. ಆದರೆ ಯಾವಾಗ ಅವನ ಬಾಕ್ಸ್ ಓಪನ್ ಮಾಡಿದ್ನೋ ಆಗ ಅವರೆಲ್ಲರ ಮುಖ ಡಿಸಪಾಯಿಂಟ್ ಆಯಿತು. ನನ್ನೊಂದು ಪ್ರಶ್ನೆ ಇದೆ, ಯಾರಾದರೂ ಆನ್ಸರ್ ಮಾಡಿ. ರತ್ನಗಳ ಬಗ್ಗೆ ಒಬ್ಬ ಆ್ಯಾವ್ರೇಜ್ ಪರ್ಸನ್ಗಿಂತ ನಿಮಗೆಲ್ಲ ಜಾಸ್ತಿ ನಾಲೆಜ್ ಇದೆ ಅಲ್ಲ? ನಿಮ್ಮಲ್ಲಿ ಎಷ್ಟು ಜನ ಟೂರ್ಮಲಿನ್ ಬಗ್ಗೆ ಕೇಳಿದ್ದೀರಾ? ಅಂದಿದ್ದಕ್ಕೆ ಅವರೆಲ್ಲ ಗೊಂದಲದಲ್ಲಿ ಮತ್ತೆ ಒಬ್ಬರನ್ನೊಬ್ರು ನೋಡಿಕೊಂಡ್ರು. ಫೈನ್, ನಾನೇ ಹೇಳ್ತೀನಿ. ಈ ಟೂರ್ಮಲಿನ್ ಸ್ಪೆಷಾಲಿಟಿ ಏನು ಗೊತ್ತಾ? ನೀವಿದನ್ನು ವೇರ್ ಮಾಡಿದ್ರೆ ದುಷ್ಟ ಶಕ್ತಿಗಳು ನಿಮ್ಮ ಹತ್ರನೂ ಸುಳಿಯಲ್ಲ. ಅಷ್ಟೇ ಅಲ್ಲ, ಇದು ನಿಮ್ಮ ಸುತ್ತ ಇರೋ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ. ಫಿಸಿಕಲ್ ಹೆಲ್ತ್ ಜೊತೆ ಮೆಂಟಲ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರೋದು ಬ್ಲ್ಯಾಕ್ ಸ್ಟೋನ್. ಇದು ಅನ್ಲಕ್ಕಿ, ಅಪಶಕುನ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಬ್ಲ್ಯಾಕ್ ಏನು ಮಾಡುತ್ತೆ ಗೊತ್ತಾ? ನಮ್ಮ ಸುತ್ತ ಇರೋ ನೆಗೆಟಿವ್ ವೈಬ್ರೇಷನ್ಸ್ನ ಫಿಲ್ಟರ್ ಮಾಡುತ್ತೆ. ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಇದು ಬ್ಯಾಡ್ ಲಕ್ನ ರೆಪ್ರೆಸೆಂಟ್ ಮಾಡುತ್ತೆ, ಅನ್ಲಕ್ಕಿ ಅಂತ ಅಂದ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿರೋ ಟೂರ್ಮಲಿನ್ ಸ್ಟೋರ್ಗೆ ಫಾರಿನಲ್ಲೆಲ್ಲ ತುಂಬ ವ್ಯಾಲ್ಯೂ ಇದೆ. ನಿಮಗೆ ರತ್ನದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು. ಅಮೋಘ್ ಅಷ್ಟು ಹೇಳಿದ ಕೂಡ ಎಲ್ಲರೂ ಫೋನ್ ತೆಗೆದು ಅದ್ರ ಬಗ್ಗೆ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಈ ಜ್ಯುವೆಲ್ರಿಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಇದು 17ನೇ ಶತಮಾನದ ನಾಗಕುಲದವರು ಡಿಸೈನ್ ಮಾಡಿದ್ದು. ನಾಗಕುಲದವರು ಎಷ್ಟು ಪವರ್ಫುಲ್ ಆಗಿದ್ರು ಅಂತ ನಾನು ಹೇಳೋದು ಬೇಕಾಗಿಲ್ಲ, ನೀವೆಲ್ಲ ಕೇಳೇ ಇರ್ತೀರ. ನೀವು ಒಂದು ಸಾರಿ ಇದನ್ನು ಮುಟ್ಟಿದ್ರೆ ನಿಮಗೂ ಇದೆಷ್ಟು ಪವರ್ಫುಲ್ ಅಂತ ಫೀಲ್ ಆಗುತ್ತೆ. ಟು ಬಿ ಆನೆಸ್ಟ್, ಇದನ್ನು ಪರ್ಚೇಸ್ ಮಾಡಿ ತುಂಬ ಜನಕ್ಕೆ ಇದ್ರ ವ್ಯಾಲ್ಯೂನೇ ಗೊತ್ತಿರಲ್ಲ. ನಿಮ್ಗೊಂದು ಸೀಕ್ರೆಟ್ ಹೇಳ ಅಂತ ಲೋ ವಾಯ್ಸಲ್ಲಿ ಕೇಳ್ದ. ಈಗಂತೂ ಅಲ್ಲಿದ್ದವ್ರ ಕುತೂಹಲ ಪೀಕ್ಸಿಗೆ ಹೋಗಿತ್ತು. ಈ ಜ್ಯುವೆಲ್ರಿ ಅಕಸ್ಮಾತಾಗಿ ಒಬ್ಬ ವ್ಯಕ್ತಿ ಕೈಗೆ ಸಿಕ್ಕಿತ್ತು. ಅಲ್ಲಿವರೆಗೂ ಮಿಡಲ್ ಕ್ಲಾಸ್ ಆಗಿದ್ದವನು ಈ ಜ್ಯುವೆಲ್ರಿ ಸಿಕ್ಕಿದ್ದು. ಮುಟ್ಟಿದ್ದೆಲ್ಲ ಚಿನ್ನ ಚಿನ್ನ ಚಿನ್ನ, ಸಿಕ್ಕಾಪಟ್ಟೆ ರಿಚ್ ಆದ. ಆದರೆ ಇದ್ರ ಬಗ್ಗೆ ಅವನ ಫ್ಯಾಮಿಲಿ ಗೊತ್ತಿರಲಿಲ್ಲ. ಸೊ ಅವರು ಆ ವ್ಯಕ್ತಿ ಸತ್ತ ಮೇಲೆ ಇದನ್ನು ಮಾರಿಬಿಟ್ರು. ಇದು ಕಟ್ಟುಕತೆ ಅಲ್ಲ. ಈ ಜ್ಯುವೆಲ್ರಿ ಯಾರ ಹತ್ರ ಇರುತ್ತೋ ಅವರನ್ನು ಅದೃಷ್ಟ ಲಕ್ಷ್ಮಿ ಹುಡುಕೊಂಬರ್ತಾಳೆ ಅಂತ ಅಮೋಘ್ ಸೀರಿಯಸ್ ಟೋನಲ್ಲಿ ಹೇಳಿದಾಗ ಒಬ್ರಿಗೂ ಅವ್ನ ಮಾತಿನ ಮೇಲೆ ಅನುಮಾನ ಬರಲಿಲ್ಲ. ಸರಿ, ಈಗ ಇದನ್ನು ತಗೊಳ್ಳೋ ಲಕ್ಕಿ ಪರ್ಸನ್ ಯಾರು ಅಂತ ನೋಡೋಣ ಅಂತ ಅಮೋಘ್ 5 ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಮಾಡ್ದ. ಕೆಲವೇ ನಿಮಿಷಗಳಲ್ಲಿ ಆ ಜ್ಯುವೆಲ್ರಿ ಸೇಲ್ ಆಗ್ಬಿಟ್ಟಿತ್ತು, ಅದು ಕೂಡ ದೊಡ್ಡ ಪ್ರಾಫಿಟ್ ಜೊತೆಗೆ. ಇದನ್ನು ನೋಡಿದ ವೀರೇಂದ್ರ ಅವರು ಸ್ಪೀಚ್ಲೆಸ್ ಆಗಿದ್ರು. ಯಂಗ್ ಮ್ಯಾನ್, 1 ನಿಮಿಷ, ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಅವನನ್ನು ತಡೆದ್ರು. ಅಮೋಘ್ ಏನು ಅನ್ನೋರ ಥರ ಅವರನ್ನು ನೋಡಿದಾಗ ಅವರು, ಅಲ್ಲ, ನಾನು ಎಷ್ಟೋ ವರ್ಷಗಳಿಂದ ಆ ಸ್ಟೋನ್ ಬಗ್ಗೆ ನೀನು ಹೇಳಿದ್ದನ್ನೇ ಹೇಳ್ಕೊಂಬಂದಿದ್ದೀನಿ, ಆದರೆ ಯಾರೂ ನನ್ನ ಮಾತನ್ನು ನಂಬಲೇ ಇಲ್ಲ. ಈಗ ನೀನು ಹೇಳಿದ ತಕ್ಷಣ ನಂಬಿಟ್ರಲ್ಲ, ಅಯ್ಯೋ ಅವ್ರು ನಂಬೋದೇನು? ನೀನು ಹೇಳಿದ ಕೇಳಿ ನನಗೆ ಅದನ್ನು ಮಾರೋದೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು ಒಂದು ಕ್ಷಣ. ಎಲ್ರಿಗೂ ಯಾವ ಮ್ಯಾಜಿಕ್ ಮಾಡ್ದೆ ನೀನು ಅಂತ ಕೇಳಿದ್ರು. ಅಮೋಘ್ ಮಾಡಿದ ಮ್ಯಾಜಿಕ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.